ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಬೆಳಗಾವಿಯಲ್ಲಿ ವಾಟಾಳ್ ನಾಗರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಬೆಳಗಾವಿಯಲ್ಲಿ ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ, ರಾಜಕಾರಣಿಗಳಿಗೆ ನಾಡು ನುಡಿ ಜಲ ವಿಚಾರ ಬೇಕಿಲ್ಲ. ರಾಜ್ಯದಲ್ಲಿ ಕನ್ನಡ ಉಳಿದಿದೆ ಅಂದ್ರೆ ಅದು ಕನ್ನಡ ಸಂಘಟನೆಗಳಿಂದ ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿ ಗಡಿ ವಿಚಾರಕ್ಕೂ ಯಾರು ಹೋರಾಟ ಮಾಡಿಲ್ಲ. ಬೆಳಗಾವಿಯಲ್ಲಿ ಕಾಟಾಚಾರಕ್ಕೆ ಅಧಿವೇಶನ ನಡೆಸ್ತಾರೆ ಇವರು. ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಶ್ವೇತಪತ್ರ ಹೊರಡಿಸಲಿ ಅಂತ ಕೇಳ್ತಾ ಇದ್ದಾರೆ. ರಾಜಕಾರಣಿಗಳಿಗೆ ಕರ್ನಾಟಕ ಏಕೀಕರಣ ಗೊತ್ತೇ ಇಲ್ಲ. ಕನ್ನಡ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷ ವಾಟಾಳ್ ನಾಗರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ ನೋಡಿ, ಕಾವೇರಿ ವಿಚಾರವಾಗಿ ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಅಂತ ಹೇಳ್ತಾ ಇದ್ರು. ಸೊ ಅದು ಸ್ವಲ್ಪ ಕಾವೇರಿ ಇವಾಗ ಡ್ಯಾಮ್ಗಳೆಲ್ಲ ಮಳೆ ಬಂದು ತುಂಬಿಕೊಂಡಿದ್ದಾವೆ, ಕಬಿನಿ ತುಂಬಿರೋದ್ರಿಂದ ಎಲ್ಲ ಕಡೆ ನೀರು ಬಿಡ್ತಾ ಇದ್ದಾವೆ. ತಮಿಳುನಾಡಿಗೆ ನೀರು ಹೋಗ್ತಾ ಇದೆ, ಏನು ಬಿಡಬೇಕು ಅದು ಹೋಗ್ತಾ ಇದೆ. ಸೊ ಬಂದೆಲ್ಲ ಬೇಡ ಅಂತ CM ಕೂಡ ಹೇಳಿದ್ರು, ಬಂದ್ರಿಂದ ಏನು ಉಪಯೋಗ ಇಲ್ಲ, ಕಾನೂನು ಪ್ರಕಾರ ಏನಾಗಬೇಕು ಅದೆಲ್ಲ ಆಗಲೇಬೇಕು ಅಂತ DK ಶಿವಕುಮಾರ್ ಕೂಡ ಹೇಳಿದ್ರು. ಬಟ್ ಸಂಘಟನೆಗಳು ಇಲ್ಲ, ನಾವು ಜಲಕ್ಕೋಸ್ಕರ ಅಷ್ಟೇ ಅಲ್ಲ, ಗಡಿಗೋಸ್ಕರ ನಾಡಿಗೋಸ್ಕರ ನಾವು ಬಂದ್ ಮಾಡ್ತೀವಿ. ಅವತ್ತು ಬೆಳಗಾವಿ ವಿಚಾರ ಆಗಿರ್ಬೋದು, ಭಾಷೆಗೋಸ್ಕರ ಆಗಿರ್ಬೋದು, ಭಾಷೆ ವಿಚಾರ ಆಗಿರ್ಬೋದು, ಅದಕ್ಕೋಸ್ಕರ ನಮ್ಮ ಹೋರಾಟ ಇದೆ. ಬರೀ ಕಾವೇರಿ ವಿಚಾರಕ್ಕಷ್ಟೇ ಅಲ್ಲ ಅಂತ ಬಂದರ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ವಾಟಾಳ್ ನಾಗರಾಜ್ ಅವರು ಮಾತನಾಡಿದ್ದಾರೆ. ಸರ್ಕಾರಕ್ಕೆ ರಾಜ್ಯದ ಬಗ್ಗೆ ಶಕ್ತಿ ಕಾಳಜಿನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕರೆದಾಗ್ಲೆಲ್ಲ ನಾನು ಬರ್ತೀನಿ, ಅವರಿಗೆ ಬಹಳ ಅತ್ಯಂತ ಗೌರವದಿಂದ ಬರ್ತೀನಿ. ಬಹಳ ವರ್ಷ ಪಾಪ ತಮಗೆಲ್ಲ ಗೊತ್ತಿರಬೇಕು, ಹಿಂದೆ ಹೋರಾಟಕ್ಕೆ ಅನೇಕರು ಹೋರಾಟ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಕನ್ನಡ ಉಳಿಸೋದಕ್ಕೆ ಅನೇಕರು ಹೋರಾಟ ಮಾಡಿದ್ದಾರೆ. ನಾನು ಅವ್ರ ಜೊತೆಲೂ ಇದ್ದೀನಿ, ಈಗಲೂ ನಿಮ್ಮ ಜೊತೆಲೂ ಇದ್ದೀನಿ. ಮುಂದೇನು ಈ ಬೆಳಗಾವಿನ ಪ್ರಶ್ನೆ ಬಂದಾಗ ನಾನು ಮೊದಲನೇವನಾಗಿ ಇರ್ತೀನಿ. ಇದು ಬಹಳ ನೋವಿನ ಪ್ರಸಂಗ ಅಂತಂದರೆ, ಇದುವರೆಗೂ ನಾನು ನೋಡಿದ್ದೀನಿ ರಾಜಕಾರಣಿಗಳಿಗೆ, ಅವು ಯಾವುದೇ ಪಾರ್ಟಿಯವರಾಗಿರಲಿ, ಬೆಳಗಾವಿ ಗಡಿನಾಡು ಸಮಸ್ಯೆಗಳು, ಬೆಳಗಾವಿಯ ಪ್ರಶ್ನೆ ಯಾವುದೂ ಅವ್ರಿಗೆ ಬೇಕಾಗಿಲ್ಲ, ಒಬ್ಬರಿಗೂ ಬೇಕಾಗಿಲ್ಲ.